ಮಾಜಿ ಪ್ರಧಾನಿ ದೇವೇಗೌಡರು ಡಿಸಿಎಂ ಡಿಕೆಶಿ ಮೇಲೆ ತೆಲಂಗಾಣ ಬಾಂಬ್ಸ್ ಹಾಕಿದ್ದಾರೆ. ಇನ್ನು ಇತ ಮಾಜಿ ಸಿಎಂ ಕುಮಾರಸ್ವಾಮಿ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಗುಟುರು ಹಾಕಿದ್ರು. ಈ ಕುರಿತು ಕಂಪ್ಲೀಟ್ ಡೀಟೇಲ್ಸ್ ನಿಮ್ಮ ಮುಂದೆ. ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ ವಿರುದ್ಧ ದಳಪತಿಗಳು ಮಾತಿನ ಕತ್ತಿ ಝಳಪಿಸಿದ್ರು. ದೇವೇಗೌಡರು ಡಿಕೆಶಿ ವಿರುದ್ಧ ತೆಲಂಗಾಣ ಎಲೆಕ್ಷನ್ ಬಾಂಬ್ ಎಸೆದಿದ್ದಾರೆ. ದೊಡ್ಡಗೌಡರ ಬಳಿಕ ಕುಮಾರಸ್ವಾಮಿ ಸಿದ್ದರಾಮಯ್ಯ ವಿರುದ್ಧ ಪ್ರಹಾರ ಮಾಡಿದ್ದಾರೆ. ಶ್ರೀಕಾಂತ್ ಪೂಜಾರಿ ಬಂಧನ ಪ್ರಕರಣ ಪ್ರಸ್ತಾಪಿಸಿ ರಾಜ್ಯದಲ್ಲಿ ಸರ್ಕಾರದ ಅಧಿಕಾರ ದುರ್ಬಳಕೆ ನಡೆಯುತ್ತಿದೆ ಅಂತ ಕಿಡಿಕಾರಿದ್ದಾರೆ. ಯಾವ ರೀತಿ ಇವರ ವಿರೋಧಿಗಳನ್ನು, ಕಾಂಗ್ರೆಸ್ ಪಕ್ಷದ ವಿರೋಧಿಗಳೇನಿದ್ದೇವೆ ಅವರ ವಿರುದ್ಧ ಧ್ವನಿ ಎತ್ತಕ್ಕಂಥವ್ರನ್ನು, ಆ ಧ್ವನಿಯನ್ನು ಅಡಗಿಸ್ಲಿಕ್ಕೆ ನೀವು ಯಾವ್ಯಾವ ರೀತಿಯಲ್ಲಿ ಅಧಿಕಾರ ದುರುಪಯೋಗಗಳನ್ನು ಮಾಡ್ತಾ ಇದ್ದೀರಿ ಅಂತಕ್ಕಂಥದ್ದು ಇಲ್ಲಿ ನಾನು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ಕರಸೇವಕರದ್ದು ಒಂದು ಭಾಗ 2-3 ದಿವಸದಿಂದ ಯಾವ ರೀತಿ ದೌರ್ಜನ್ಯ ನಡೆಸ್ಕೊಂಡ್ಬಂದರು ಕಾಂಗ್ರೆಸ್ಸು, ಅದರಿಂದ ಮುಖಭಂಗ ಯಾವ ರೀತಿ ಎದುರಿಸ್ತಾ ಇದ್ದಾರೆ ಸಾರ್ವಜನಿಕವಾಗಿ, ನಾಚಿಕೆಗೇಡಿದು. ಇನ್ನು ಸಂಸದ ಪ್ರತಾಪ್ ಸಿಂಹ ಸಹೋದರ ಬಂಧನ ಪ್ರಕರಣ ಬಗ್ಗೆ ಮಾತನಾಡಿ, ಪ್ರತಾಪ್ ಸಿಂಹ ವಿರುದ್ಧ ಸೇಡು ತೀರಿಸಿಕೊಳ್ಳಲು ಸಿದ್ದರಾಮಯ್ಯನವರೇ ಪ್ಲಾನ್ ಮಾಡಿ ವಿಕ್ರಮ್ ಸಿಂಹರನ್ನ ಬಂಧನ ಮಾಡಿಸಿದ್ದಾರೆ ಅಂತ ಕುಮಾರಸ್ವಾಮಿ ಆರೋಪಿಸಿದ್ದಾರೆ. ಅಲ್ಲಿ ಯಾರನ್ನ ಪಾಪ ಮಾಡಿದ್ದೀರಲ್ಲ, ಮಾಡಿ ಎಲ್ಲರನ್ನು ಯಾವ ರೀತಿ ಮಾಡ್ತೀರ ಅನ್ನೋದಕ್ಕೆ ಇದಕ್ಕಿಂತಲೂ ಬೇಕಾ, ವಿಕ್ರಮ್ ಸಿಂಹನಿಗಿಂತಲೂ ನಿಮಗೆ ಉದಾಹರಣೆ ಬೇಕಾ ಈ ಸರ್ಕಾರದ ನಡವಳಿಕೆ, ಅಧಿಕಾರ ಯಾಕೆ ನಡೀತಾ ಇದೆ ಈ ಸರ್ಕಾರದಲ್ಲಿ ಅಂತ. ಒಟ್ನಲ್ಲಿ ಬಿಜೆಪಿ ಜೊತೆಗೆ ಜೆಡಿಎಸ್ ಮೈತ್ರಿ ಗಟ್ಟಿಯಾದ ಬಳಿಕ ರಾಜ್ಯ ಕಾಂಗ್ರೆಸ್ ಸರ್ಕಾರ ವಿರುದ್ಧ ಸಮರ ಮತ್ತಷ್ಟು ಜೋರಾಗಿದೆ. ಒಂದ್ ಕಡೆ ಬಿಜೆಪಿ ಹಿಂದೂ ಅಸ್ತ್ರ ಪ್ರಯೋಗಿಸಿದ್ರೆ ದಳಪತಿಗಳು ಸಹ ಅದಕ್ಕೆ ಸಾಥ್ ಕೊಟ್ಟಿದ್ದಾರೆ.